ಇದು ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಘಟನೆ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲು. ಉತ್ತರ ಕರ್ನಾಟಕದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಮಲ್ಲಿಕಾರ್ಜುನ ಮುತ್ಯ ಅಪ್ರಾಪ್ತ ಬಾಲಕಿಯ ಜೊತೆ ಅನುಚಿತ ವರ್ತನೆ. ಮಲ್ಲಿಕಾರ್ಜುನ ಮುತ್ಯನ ಪೋಲಿ ಆಟ ಬಯಲು. ರಾಜ್ಯಭಾರ ಮಾಡುತ್ತಿದ್ದ ತಾನು ತನ್ನ ಪ್ರಾಣನೇ ಪಣವಾಗಿರಿಸಿ ಕಾಪಾಡೋ ಶಾಂತಿ ದೂತನ ಹಾಗೆ ಅವ ಹೆಸರಾದ ನೋಡೋ. ಎಸ್, ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಮಲ್ಲಿಕಾರ್ಜುನ ಮುತ್ಯನ ಅಸಭ್ಯ ವರ್ತನೆ ವಿಡಿಯೋ ವೈರಲ್ ಆಗುತ್ತಾ ಇದ್ದಂತೆ ಮಲ್ಲಿಕಾರ್ಜುನ ಮುತ್ಯ ಎಸ್ಕೇಪ್ ಆಗಿದ್ದಾನೆ. ಆಶೀರ್ವಾದ ಮಾಡುವ ನೆಪದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅಸಭ್ಯ ಮತ್ತು ಅನುಚಿತ ವರ್ತನೆ ತೋರಿ ಅಪ್ಪನ ರೀತಿ ಎಂದು ಮುಗ್ಧ ಕಂದಮ್ಮನನ್ನ ನಡೆಸಿಕೊಂಡ ರೀತಿ ಮಾತ್ರ ಸರಿಯಿಲ್ಲ. ಯಾವ ಅಪ್ಪನೂ ಕೂಡ ಈ ರೀತಿಯಾಗಿ ಮೈಕೈ ಮುಟ್ಟಿ ಆಶೀರ್ವಾದ ಮಾಡೋದಿಲ್ಲ ಅಲ್ವಾ? ಆದ್ರೆ ಈ ಮಲ್ಲಿಕಾರ್ಜುನ ಮುತ್ಯ ಮಾಡಿರುವ ರೀತಿ ನೋಡಿದ್ರೆ ನಾಚಿಕೆಗೆಡಿ ಕೆಲಸ ಮಾಡಿದ್ರಾ ಎಂದು ಎಲ್ಲರೂ ಮಾತನಾಡುವಂತಾಗಿದೆ. ಮಲ್ಲಿಕಾರ್ಜುನ ಮುತ್ಯ ಏನೂ ಅರಿಯದ ಪುಟ್ಟ ಕಂದಮ್ಮನನ್ನ ಏನು ಮಾಡೋದಕ್ಕೆ ಹೊರಟಿದ್ರು ಈ ಮುತ್ಯ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಈ ತರ ಕೆಟ್ಟ ಮನಸ್ಥಿತಿ ಇರೋರ ಹತ್ರ ವಯಸ್ಸಿಗೆ ಬಂದ ಮಕ್ಕಳನ್ನ ಬಿಡ್ತಾರಲ್ಲ, ಇಂಥ ತಂದೆ ತಾಯಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಫೋಕ್ಸೋ ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸದ್ಯಕ್ಕೆ ಕಣ್ಮರೆಯಾದ ಮಲ್ಲಿಕಾರ್ಜುನ ಮುತ್ಯ ಅಡಗಿಕೊಂಡು ವಿಡಿಯೋ ಮಾಡಿ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಈ ಆಪಾದನೆ ನಿಜಾನ ಅಥವಾ ಸುಳ್ಳ ಎನ್ನುವುದು ತನಿಖೆ ಆದ ಮೇಲೆ ಗೊತ್ತಾಗುತ್ತೆ. ಮುಂದೇನಾಗುತ್ತೆ ಕಾಯ್ದು ನೋಡೋಣ. ಮತ್ತೊಂದು ಎಪಿಸೋಡ್ನಲ್ಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗರುಡ ಬೇಟೆ ಕನ್ನಡ ನ್ಯೂಸ್ 24x7. ಬೆಲೆ ಬಂದ್ರೆ ಖುಷಿ ಪಡಕ್ ನಮ್ಮ ಕೈಲಿ ಆಗಲ್ಲ. ಖುಷಿ ಪಡಿಸ್ಬೇಕಂದ್ರೆ ನಾವು ನಿಮ್ಮ ತಲೆಗೆ ಬಿಟ್ಟಂದ್ರೆ ನಿಮ್ಮ ತಾಯಿ ತಂದೆ ಎಷ್ಟು ತಾಯಿ ತಂದೆ ಈ ಪಾದ ಪೂಜೆ ಮಾಡಿ ನನ್ನ ಹತ್ರ ಕರ್ಕೊಂಡು ಬಂದ್ರು ಅದು ಬೇರೆನೇ ಆಗ್ತಾರೆ. ಇಷ್ಟು ರಾತ್ರಿ ನಾನೊಬ್ಬ ಬಂದ ಕಾರಣ ಒಂದ್ ಜೊತೆ ಬಿಡ ಬರೋದು ಎವನೋ ಹೋಗಿ ನನ್ನ ಕಾರಣ ನೋಡಿ ನನ್ನ ಕಾರಣ ಹೊಳೆ ಮತ್ತೆ ಬಾರ್ಯಾನ ಬರೀ ಹೋಗ್ಬಾರ ಅನ್ನೋದು ಯಾವ ಕೆಲಸ ನಿಮ್ಮ ಆತ್ಮಕ್ಕ ಇಲ್ಲಿ ತಟ್ಟಿರ್ಬೇಕು. ಆ ವ್ಯಕ್ತಿ ನಮ್ ಭೇಟಿಯಾಗನೇ ಏನೋ ಆ ಮಲ್ಲಿಕಾರ್ಜುನ ಮುತ್ಯ ನಮ್ಗೇನು ಯಾವಾಗ ಬಂದು ಮಾತಾಡ್ತಾನೆ ಏನೋ ಅಲ್ಲೇ ನಿಮ್ಗೆ ಬಿಡಬೇಕು. ಅದು ಬಿಟ್ಟು ಯಾವನೋ ಒಬ್ಬ ಬಂದ ನನ್ನ ಕಾರಣ ನೋಡಿ ಬರೋದು ಯಾವನೋ ಹೊಂಟ ನನ್ನ ಕಾರಣ ಅವ್ರ ಜೊತೆ ಒಳ್ಳೆ ಹೋಗೋದು ಯಾವ ಕೆಲಸ ನಿಮ್ಗೆ ಮಾಡ್ರಿ. ಮಾಡಂತ ಕೆಲಸ ಒಳ್ಳೆ ಆಗೇ ಅಂತ ಖಾತ್ರಿ ತಿರ್ಗಾಡ್ಬೇಡ್ರಿ.